ಮನಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಭಿಷೇಕ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಕಠಿಣ ಕ್ರಮ ಅನ್ನೋದ್ರ ಅರ್ಥ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗದಂತೆ ಕಾಣ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ಈ ಕೇಸ್ನಲ್ಲಿ. ಸ್ಮಿತಾ, ಈಗ ಕಾಂಗ್ರೆಸ್ ಪಕ್ಷದ ನಡೆಯನ್ನ ನೋಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಸೇಫರ್ ಝೋನ್ ಅಲ್ಲಿ ಇರಬೇಕು. ಈಗ ಏನಿದ್ರು ಕೂಡ ಮತ್ತೊಂದು 27ನೇ ತಾರೀಕಿಂದ ಅಸೆಂಬ್ಲಿ ಕಂಟಿನ್ಯೂ ಆಗುತ್ತೆ, ಪರಿಷತ್ ಕಂಟಿನ್ಯೂ ಆಗುತ್ತೆ. ಈ 1 ವಾರಗಳ ಕಾಲ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು, ವಿರೋಧ ಪಕ್ಷಗಳು ಹರಿಹಾಯುವಂತ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ ಟೆಂಪರರಿ ಸಸ್ಪೆನ್ಷನ್ ಅನ್ನೋ ಪದ ಬಳಸಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಅಧಿಕಾರಿಯ ವಿರುದ್ಧ ಯಾವುದೇ ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಯನ್ನ ಸಸ್ಪೆನ್ಷನ್ ನಲ್ಲಿ ಇಡಲಾಗುತ್ತೆ. ಅದನ್ನ ಆ ಅಧಿಕಾರಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆದ ನಂತರ, ಆಂತರಿಕ ತನಿಖೆ ಆದ ನಂತರ ಆತನನ್ನ ವಾಪಸ್ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿ ಸೇವೆಗೆ ವಾಪಸ್ ಪಡೆಯಲಾಗುತ್ತೆ. ಇದೇ ರೀತಿಯಾದಂಥ ಕಾನೂನನ್ನ ಈಗ ಕಾಂಗ್ರೆಸ್ ಪಕ್ಷ ಪಾಲಿಸ್ತಾ ಇರುವಂಥದ್ದು. ವಿಪಕ್ಷಗಳಿಗೆ ಗುರಿ ಆಗಬಾರ್ದು ಅಂತ ತಾತ್ಕಾಲಿಕವಾಗಿ ಸಸ್ಪೆಂಡ್ ಅನ್ನ ಮಾಡಿರುವಂಥದ್ದು. ಈ ವ್ಯಕ್ತಿ ಒಂದು ವೇಳೆ ವಾಪಸ್ ಮುನ್ನೆಲೆಗೆ ಬಂದು, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿಯೋ, ಪಕ್ಷದ ಕಚೇರಿಗೆ ಹಾಜರಾಗಿಯೋ, ನ್ಯಾಯಾಲಯಕ್ಕೆ ಹಾಜರಾಗಿಯೋ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂತ ತೋರಿಸುವಂತ ಯತ್ನವನ್ನ ಕಾಂಗ್ರೆಸ್ ಪಕ್ಷ ಆತನ ಕೈಲಿ ಮಾಡಿಸಿದ್ರು ಕೂಡ ಆತದಾದ ನಂತರ ಆ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿಸಿ ವಾಪಸ್ ಸದಸ್ಯತ್ವಕ್ಕೆ ಪಡೆಯುವಂತ ಕೆಲಸವನ್ನ ಪಕ್ಷ ಮಾಡುವಂತ ಸಾಧ್ಯತೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಾ ಇರುವಂಥದ್ದು. ಕಾರಣ ಇಲ್ಲಿ ನಾವು ಗಮನಿಸಬೇಕು, ನಾವು ಕ್ರಮವನ್ನ ಕೈಗೊಂಡಿದ್ದೇವೆ. ವಿರೋಧ ಪಕ್ಷಗಳ ಬಾಯನ್ನು ಮುಚ್ಚಿಸೋದಕ್ಕಾಗಿ ಮಾತ್ರ ಕ್ರಮವನ್ನು ಕೈಗೊಂಡಿದ್ದೇವೆ. ಬದಲಾಗಿ ಆತನಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿ ಖಡಕ್ ಆದಂಥ ಸಂದೇಶವನ್ನ ಕೊಡಬೇಕಾದಂಥ ಪಾರ್ಟಿ ಈಗ ವಿಫಲ ಆಗಿದೆ ಅಂತ ನಾವಿಲ್ಲಿ ಅವಲೋಕನ ಮಾಡಬಹುದು. ಸ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನೋಡಿ, ಇಷ್ಟು ದಿನ ಬೇಕಾಯ್ತಾ ಪೊಲೀಸರಿಗೆ ರಾಜೀವ್ ಗೌಡನನ್ನ ಪತ್ತೆ ಹಚ್ಚೋದಕ್ಕೆ ಅನ್ನುವ ಪ್ರಶ್ನೆ ಬಂದಾಗ, ನಾನು ಆಗಲೇ ಕೂಡ ಕೇಳಿದ್ದೆ, ಎಲ್ಲೊಂದು ಕಡೆ ಪೊಲೀಸರಿಗೆ ಕೈಕಟ್ಟಿ ಕೂರಿಸಿದ್ರು ಅನ್ನುವ ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಫ್ರೀ ಹ್ಯಾಂಡ್ ಕೊಟ್ಟರೆ ಅರ್ಧ ಗಂಟೆಯಲ್ಲಿ ಅರೆಸ್ಟ್ ಮಾಡುವ ಕೆಪಾಸಿಟಿ ನಮ್ಮ ಪೊಲೀಸ್ ಇಲಾಖೆಗೆ ಇಲ್ವಾ ಅಭಿಷೇಕ್? ಎಸ್, ಅದೆಲ್ಲವನ್ನು ಕೂಡ ಈಗಾಗಲೇ ಬ್ಯಾಕಪ್ಗಳನ್ನು ಇಟ್ಕೊಳ್ಳಲಾಗಿದೆ. ಪೊಲೀಸರು ಕೂಡ ಆತ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಇವರ ಮೈಂಡ್ಸೆಟ್ ಏನು ಅಂತ ಹೇಳಿದ್ರೆ, ಒಂದು ಸಾರಿ ಬಂಧನ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಲ್ ಸಿಗೋದಿಲ್ಲ. ಯಾಕಂದರೆ ನಿಗಮ ಆಗಿರಬಹುದು ಮತ್ತು ಸರ್ಕಾರ ಏನಿದೆ, ಜನ ಏನಿದ್ದಾರೆ ಅಂದರೆ ನೌಕರಿ ಏನಿದ್ದಾರೆ ಅವರ ಮೇಲೆ ಹಲ್ಲೆಯನ್ನು ನಡೆಸುವಂಥದ್ದು ಮತ್ತು ಅವರಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿರುವಂತಹ ಸಂದರ್ಭದಲ್ಲಿ NBW ಇಶ್ಯೂ ಆಗುತ್ತೆ. ಇಮಿಡಿಯೇಟ್ ಆಗಿ ಅವರನ್ನು ಬೇಲ್ ಕೂಡ ಸಿಗೋದಿಲ್ಲ. ಹೀಗಾಗಿ ನೇರವಾಗಿ ಅವರಿಗೆ ಕೋರ್ಟಲ್ಲಿ ಅರ್ಜಿ ಹಾಕುವಂಥದ್ದು, ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕುವಂಥ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಅವರನ್ನು ಬಂಧನ ಮಾಡೋದಕ್ಕೆ ಏನು ಪೊಲೀಸರಿಗೆ ಒಂದಷ್ಟು ಒತ್ತಡ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಈಗಾಗಲೇ ಅಟ್ ಪ್ರೆಸೆಂಟ್ ಅಲ್ಲಿ ತಲುಪಿರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಇಲ್ಲಿ ಗ್ರೀನ್ ಸಿಗ್ನಲ್ಸ್, ಹೈಕೋರ್ಟಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಅವರನ್ನು ಬಂಧಿಸಿ ಅಂತ ಹೇಳಿ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷ ಕೂಡ ಅಮಾನತು ಮಾಡಲಾಗಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಒಂದು ರೀತಿಯಾದಂತಹ ಪರೋಕ್ಷವಾಗಿ ಅವರನ್ನು ಬಂಧನ ಮಾಡಿ ಅಂತ ಹೇಳಿ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಯಾರು ಅವರನ್ನು ಸಪೋರ್ಟನ್ನು ಮಾಡಿದ್ರು, ಯಾರು ಅಭಿರಕ್ಷೆಯಲ್ಲಿದ್ದಾರೆ, ಅವರಿಗೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಒಂದು ವಾರ್ನ್ ಕೊಟ್ಟಿರುವಂತಹ ಸಾಧ್ಯತೆ. ಅಂದರೆ ಅವರ ಪೊಲೀಸರು ಏನಿದ್ದಾರೆ ಅವರ ವರ್ಕನ್ನು ಮಾಡೋದಕ್ಕೆ ಬಿಟ್ಬಿಡಿ ಅಂತ ಹೇಳಿ, ಇದರಿಂದ ಸಾಕಷ್ಟು ಪಕ್ಷಕ್ಕೆ ಕೂಡ ಮುಜುಗರ ಆಗಿದೆ. ಹೀಗಾಗಿ ಪೊಲೀಸರ ಯಾವುದೇ ರೀತಿಯಾದಂತಹ ಪೊಲೀಸ್ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಕೈ ಹಾಕಬೇಡಿ ಅಂತ ಹೇಳಿರುವಂತಹ ಸಾಧ್ಯತೆಗಳು ಕೂಡ ಇರುವ ಸಾಧ್ಯತೆ ಇದೆ. ನಾಗೇಂದ್ರ, ಮತ್ತಷ್ಟು ಡೀಟೇಲ್ಸ್ ನನಗೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಳ್ಳೆ ಹುಡುಗ, ಒಳ್ಳೆ ಕಾರ್ಯಕರ್ತ, ಸೌಮ್ಯ ಸ್ವಭಾವದ ವ್ಯಕ್ತಿ, ಇದೆಲ್ಲ ಕೇವಲ ಒಬ್ಬ ಸಚಿವರ ಮನಸ್ಥಿತಿ ಮಾತ್ರ ಅಲ್ಲ ಅನ್ನೋದು ಮನಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಭಿಷೇಕ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಕಠಿಣ ಕ್ರಮ ಅನ್ನೋದ್ರ ಅರ್ಥ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗದಂತೆ ಕಾಣ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ಈ ಕೇಸ್ನಲ್ಲಿ.
ಸ್ಮಿತಾ, ಈಗ ಕಾಂಗ್ರೆಸ್ ಪಕ್ಷದ ನಡೆಯನ್ನ ನೋಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಸೇಫರ್ ಝೋನ್ ಅಲ್ಲಿ ಇರಬೇಕು. ಈಗ ಏನಿದ್ರು ಕೂಡ ಮತ್ತೊಂದು 27ನೇ ತಾರೀಕಿಂದ ಅಸೆಂಬ್ಲಿ ಕಂಟಿನ್ಯೂ ಆಗುತ್ತೆ, ಪರಿಷತ್ ಕಂಟಿನ್ಯೂ ಆಗುತ್ತೆ. ಈ 1 ವಾರಗಳ ಕಾಲ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು, ವಿರೋಧ ಪಕ್ಷಗಳು ಹರಿಹಾಯುವಂತ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ ಟೆಂಪರರಿ ಸಸ್ಪೆನ್ಷನ್ ಅನ್ನೋ ಪದ ಬಳಸಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಅಧಿಕಾರಿಯ ವಿರುದ್ಧ ಯಾವುದೇ ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಯನ್ನ ಸಸ್ಪೆನ್ಷನ್ ಅಲ್ಲಿ ಇಡಲಾಗುತ್ತೆ. ಅದನ್ನ ಆ ಅಧಿಕಾರಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆದ ನಂತರ, ಆಂತರಿಕ ತನಿಖೆ ಆದ ನಂತರ ಆತನನ್ನ ವಾಪಸ್ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿ ಸೇವೆಗೆ ವಾಪಸ್ ಪಡೆಯಲಾಗುತ್ತೆ. ಇದೇ ರೀತಿಯಾದಂಥ ಕಾನೂನನ್ನ ಈಗ ಕಾಂಗ್ರೆಸ್ ಪಕ್ಷ ಪಾಲಿಸ್ತಾ ಇರುವಂಥದ್ದು. ವಿಪಕ್ಷಗಳಿಗೆ ಗುರಿ ಆಗಬಾರ್ದು ಅಂತ ತಾತ್ಕಾಲಿಕವಾಗಿ ಸಸ್ಪೆಂಡ್ ಅನ್ನ ಮಾಡಿರುವಂಥದ್ದು. ಈ ವ್ಯಕ್ತಿ ಒಂದು ವೇಳೆ ವಾಪಸ್ ಮುನ್ನೆಲೆಗೆ ಬಂದು, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿಯೋ, ಪಕ್ಷದ ಕಚೇರಿಗೆ ಹಾಜರಾಗಿಯೋ, ನ್ಯಾಯಾಲಯಕ್ಕೆ ಹಾಜರಾಗಿಯೋ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂತ ತೋರಿಸುವಂತ ಯತ್ನವನ್ನ ಕಾಂಗ್ರೆಸ್ ಪಕ್ಷ ಆತನ ಕೈಲಿ ಮಾಡಿಸಿದ್ರು ಕೂಡ ಆತದಾದ ನಂತರ ಆ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿಸಿ ವಾಪಸ್ ಸದಸ್ಯತ್ವಕ್ಕೆ ಪಡೆಯುವಂತ ಕೆಲಸವನ್ನ ಪಕ್ಷ ಮಾಡುವಂತ ಸಾಧ್ಯತೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಾ ಇರುವಂಥದ್ದು. ಕಾರಣ ಇಲ್ಲಿ ನಾವು ಗಮನಿಸಬೇಕು, ನಾವು ಕ್ರಮವನ್ನ ಕೈಗೊಂಡಿದ್ದೇವೆ. ವಿರೋಧ ಪಕ್ಷಗಳ ಬಾಯನ್ನು ಮುಚ್ಚಿಸೋದಕ್ಕಾಗಿ ಮಾತ್ರ ಕ್ರಮವನ್ನು ಕೈಗೊಂಡಿದ್ದೇವೆ. ಬದಲಾಗಿ ಆತನಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿ ಖಡಕ್ ಆದಂತ ಸಂದೇಶವನ್ನ ಕೊಡಬೇಕಾದಂತ ಪಾರ್ಟಿ ಈಗ ವಿಫಲ ಆಗಿದೆ ಅಂತ ನಾವಿಲ್ಲಿ ಅವಲೋಕನ ಮಾಡಬಹುದು. ಸ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನೋಡಿ, ಇಷ್ಟು ದಿನ ಬೇಕಾಯ್ತಾ ಪೊಲೀಸರಿಗೆ ರಾಜೀವ್ ಗೌಡನನ್ನ ಪತ್ತೆ ಹಚ್ಚೋದಕ್ಕೆ ಅನ್ನುವ ಪ್ರಶ್ನೆ ಬಂದಾಗ, ನಾನು ಆಗಲೇ ಕೂಡ ಕೇಳಿದ್ದೆ, ಎಲ್ಲೊಂದು ಕಡೆ ಪೊಲೀಸರಿಗೆ ಕೈಕಟ್ಟಿ ಕೂರಿಸಿದ್ರು ಅನ್ನುವ ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಫ್ರೀ ಹ್ಯಾಂಡ್ ಕೊಟ್ಟರೆ ಅರ್ಧ ಗಂಟೆಲಿ ಅರೆಸ್ಟ್ ಮಾಡುವ ಕೆಪಾಸಿಟಿ ನಮ್ಮ ಪೊಲೀಸ್ ಇಲಾಖೆಗೆ ಇಲ್ವಾ ಅಭಿಷೇಕ್? ಎಸ್, ಅದೆಲ್ಲವನ್ನು ಕೂಡ ಈಗಾಗಲೇ ಬ್ಯಾಕಪ್ಗಳನ್ನು ಇಟ್ಕೊಳ್ಳಲಾಗಿದೆ. ಪೊಲೀಸರು ಕೂಡ ಆತ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಇವರ ಮೈಂಡ್ಸೆಟ್ ಏನು ಅಂತ ಹೇಳಿದ್ರೆ, ಒಂದು ಸಾರಿ ಬಂಧನ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಲ್ ಸಿಗೋದಿಲ್ಲ. ಯಾಕಂದರೆ ನಿಗಮ ಆಗಿರಬಹುದು ಮತ್ತು ಸರ್ಕಾರ ಏನಿದೆ, ಜನ ಏನಿದ್ದಾರೆ ಅಂದರೆ ನೌಕರಿ ಏನಿದ್ದಾರೆ ಅವರ ಮೇಲೆ ಹಲ್ಲೆಯನ್ನು ನಡೆಸುವಂಥದ್ದು ಮತ್ತು ಅವರಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿರುವಂತಹ ಸಂದರ್ಭದಲ್ಲಿ NBW ಇಶ್ಯೂ ಆಗುತ್ತೆ. ಇಮಿಡಿಯೇಟ್ ಆಗಿ ಅವರನ್ನು ಬೇಲ್ ಕೂಡ ಸಿಗೋದಿಲ್ಲ. ಹೀಗಾಗಿ ನೇರವಾಗಿ ಅವರಿಗೆ ಕೋರ್ಟಲ್ಲಿ ಅರ್ಜಿ ಹಾಕುವಂಥದ್ದು, ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕುವಂಥ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಅವರನ್ನು ಬಂಧನ ಮಾಡೋದಕ್ಕೆ ಏನು ಪೊಲೀಸರಿಗೆ ಒಂದಷ್ಟು ಒತ್ತಡ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಈಗಾಗಲೇ ಅಟ್ ಪ್ರೆಸೆಂಟ್ ಅಲ್ಲಿ ತಲುಪಿರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಇಲ್ಲಿ ಗ್ರೀನ್ ಸಿಗ್ನಲ್ಸ್, ಹೈಕೋರ್ಟಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಅವರನ್ನು ಬಂಧಿಸಿ ಅಂತ ಹೇಳಿ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷ ಕೂಡ ಅಮಾನತು ಮಾಡಲಾಗಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಒಂದು ರೀತಿಯಾದಂತಹ ಪರೋಕ್ಷವಾಗಿ ಅವರನ್ನು ಬಂಧನ ಮಾಡಿ ಅಂತ ಹೇಳಿ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಯಾರು ಅವರನ್ನು ಸಪೋರ್ಟನ್ನು ಮಾಡಿದ್ರು, ಯಾರು ಅಭಿರಕ್ಷೆಯಲ್ಲಿದ್ದಾರೆ, ಅವರಿಗೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಒಂದು ವಾರ್ನ್ ಕೊಟ್ಟಿರುವಂತಹ ಸಾಧ್ಯತೆ. ಅಂದರೆ ಅವರ ಪೊಲೀಸರು ಏನಿದ್ದಾರೆ ಅವರ ವರ್ಕನ್ನು ಮಾಡೋದಕ್ಕೆ ಬಿಟ್ಬಿಡಿ ಅಂತ ಹೇಳಿ, ಇದರಿಂದ ಸಾಕಷ್ಟು ಪಕ್ಷಕ್ಕೆ ಕೂಡ ಮುಜುಗರ ಆಗಿದೆ. ಹೀಗಾಗಿ ಪೊಲೀಸರ ಯಾವುದೇ ರೀತಿಯಾದಂತಹ ಪೊಲೀಸ್ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಕೈ ಹಾಕಬೇಡಿ ಅಂತ ಹೇಳಿರುವಂತಹ ಸಾಧ್ಯತೆಗಳು ಕೂಡ ಇರುವ ಸಾಧ್ಯತೆ ಇದೆ. ನಾಗೇಂದ್ರ.